ಶೀಟರ್ ರೀತಿ ದರ್ಶನ್ಗೂ ಬಂತ ಅಲಿಯಾಸ್. ದರ್ಶನ್ಗೆ ಡಿ ಬಾಸ್ ಎಂದ ಪರಪ್ಪನ ಅಗ್ರಹಾರ ಪೊಲೀಸ್. ದರ್ಶನ್ ತೂಗುದೀಪ್ ಈಗ ಅಲಿಯಾಸ್ ಡಿ ಬಾಸ್. ಇಷ್ಟು ದಿನ ಡಿ ಬಾಸ್ ಅಂತ ಕರಿತಾ ಇದ್ದ ಅಭಿಮಾನಿಗಳು ದರ್ಶನ್ ವಿರುದ್ಧದ ಎಫ್ಐಆರ್ ನಲ್ಲೂ ಈಗ ಡಿ ಬಾಸ್ ಅಂತ ಉಲ್ಲೇಖ ಆಗಿದೆ. ಅದು ಯಾವ ತರ? ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಪೊಲೀಸರು ಸೇರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅಲಿಯಾಸ್ ಸೇರ್ಪಡೆ ಆಗಿದೆ. ರೌಡಿ ಶೀಟರ್ ರೀತಿ ದರ್ಶನ್ಗೂ ಕೂಡ ಬಂತ ಹಾಗಾದ್ರೆ ಅಲಿಯಾಸ್. ದರ್ಶನ್ ತೂಗುದೀಪ್ ಈಗ ಅಲಿಯಾಸ್ ಡಿ ಬಾಸ್. ದರ್ಶನ್ ವಿರುದ್ಧದ ಎಫ್ಐಆರ್ ನಲ್ಲಿ ಡಿ ಬಾಸ್ ಅಂತ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಸೇರಿಸಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದಲೂ ಕೂಡ ಈ ಅಲಿಯಾಸ್ ಅನ್ನೋದು ಸೇರ್ಪಡೆ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ದರ್ಶನ್ ವಿರುದ್ಧದ ಎಫ್ಐಆರ್ ಇದು. ಆ ಎಫ್ಐಆರ್ ಕಾಪಿಯಲ್ಲಿ ಬಹಳ ಸ್ಪಷ್ಟವಾಗಿದೆ ದರ್ಶನ್ ಅಲಿಯಾಸ್ ಡಿ ಬಾಸ್. ಸಾಮಾನ್ಯವಾಗಿ ರೌಡಿ ಶೀಟರ್ಗಳ ಹೆಸರನ್ನ ತಗೊಳ್ಳುವಾಗ ಈ ರೀತಿ ಅಲಿಯಾಸ್ ಅನ್ನೋ ಪದ ಬಳಸ್ತಾರೆ. ಇಲ್ಲಿ ನೋಡಿದ್ರೆ ದರ್ಶನ್ ವಿಚಾರಕ್ಕೂ ಕೂಡ ಈಗ ಅಲಿಯಾಸ್ ಅನ್ನೋ ಪದ ಬಳಕೆ ಆಗ್ತಾ ಇದೆ. ದರ್ಶನ್ ತೂಗುದೀಪ್ ಈಗ ಅಲಿಯಾಸ್ ಡಿ ಬಾಸ್. ದರ್ಶನ್ ವಿರುದ್ಧದ ಎಫ್ಐಆರ್ ನಲ್ಲಿ ಡಿ ಬಾಸ್ ಅಂತ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಇದಕ್ಕೆ ದರ್ಶನ್ ಅಭಿಮಾನಿಗಳು ಸಂಭ್ರಮ ಪಡಬೇಕಾಗಿಲ್ಲ. ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಸೇರಿಸಿರೋದು ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸೇ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ದರ್ಶನ್ಗೆ. ಈಗ ನೋಡಿದ್ರೆ ದರ್ಶನ್ ಜೈಲಿನ ಒಳಗಡೆ ರಾಜಾತಿಥ್ಯ ವಿಚಾರವೂ ಕೂಡ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಮೂರು ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದಲ್ಲಿ. ಅದರಲ್ಲಿ 2 ಎಫ್ಐಆರ್ ನಲ್ಲಿ ದರ್ಶನ್ A1 ಆರೋಪಿ. ಈ ವಿಚಾರದಲ್ಲೂ ಕೂಡ ಈಗ ದರ್ಶನ್ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ದರ್ಶನ್ ವಿರುದ್ಧ ದಾಖಲಾಗಿರುವಂತಹ 3 ಎಫ್ಐಆರ್ ಪರಪ್ಪನ ಅಗ್ರಹಾರ ಪೊಲೀಸರು ಅಲಿಯಾಸ್ ಸೇರ್ಪಡೆ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಈ ಅಲಿಯಾಸ್ ಅನ್ನೋ ಪದವನ್ನ ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಸೇರಿಸಿದ್ದಾರೆ ಪೊಲೀಸರು ಎಫ್ಐಆರ್ ನಲ್ಲಿ. ಅಲ್ಲಿಗೆ ದರ್ಶನ್ಗೂ ಕೂಡ ಅಲಿಯಾಸ್ ಡಿ ಬಾಸ್ ಅನ್ನೋದು ಈಗ ಸೇರ್ಪಡೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಷ್ಟು ದಿನ ದರ್ಶನ್ಗೆ ಡಿ ಬಾಸ್ ಅಂತ ಅವರ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ರು. ಆದ್ರೆ ಈ ಸಂಭ್ರಮ ಹೆಚ್ಚು ದಿನ ಉಳಿಯೋ ಲಕ್ಷಣಗಳಿಲ್ಲ. ಯಾಕಂದ್ರೆ ಈಗ ಎಫ್ಐಆರ್ ನಲ್ಲೂ ಡಿ ಬಾಸ್ ಸೇರ್ಪಡೆ ಮಾಡಿದ್ದಾರೆ. ಅದಕ್ಕೆ ಸಂಭ್ರಮ ಪಡಬೇಕಾಗಿಲ್ಲ. ಇಲ್ಲಿ ಸೇರ್ಪಡೆ ಆಗಿರೋದು ದರ್ಶನ್ ಅಲಿಯಾಸ್ ಡಿ ಬಾಸ್. ಈ ರೌಡಿ ಶೀಟರ್ಗಳ ಹೆಸರನ್ನ ಮೆನ್ಷನ್ ಮಾಡುವಾಗ ಈ ರೀತಿ ಅಲಿಯಾಸ್ ಅನ್ನ ನಾವು ಕೇಳಿರ್ತೀವಿ. ಇಲ್ಲಿ ದರ್ಶನ್ಗೆ ಈ ರೀತಿ ಅಲಿಯಾಸ್ ಸೇರಿಸಿರೋದು ಯಾಕೆ, ಏನಿದು ಅಂತ? ಶ್ವೇತಾ, ಸಾಧಾರಣವಾಗಿ ಈ ರೌಡಿ ಶೀಟರ್ಗಳ ಬೆಂಗಳೂರಿನಲ್ಲಿ ಪ್ರಖ್ಯಾತಿ ಪಡೆದಂತ ಕೆಲವೊಂದಷ್ಟು ರೌಡಿ ಶೀಟರ್ಗಳು ಏನಿದ್ದಾರೆ ಆ ಹಿಂದಿನಿಂದಲೂ ಪೊಲೀಸರು ಈ ಅಲಿಯಾಸ್ ಸೇರಿಸುವಂತ ಒಂದು ಹವ್ಯಾಸ ಇದೆ. ಅಂದ್ರೆ ಅವರನ್ನ ಗುರುತಿಸುವ ಸಲುವಾಗಿ ಕೆಲವೊಂದಷ್ಟು ರೌಡಿಗಳನ್ನ ನಿಮ್ಗೆ ಅವರ ಸ್ವಂತ ಅವ್ರ ತಂದೆ ತಾಯಿ ಏನ್ ಹೆಸರಿಟ್ಟಿರ್ತಾರೆ ಅದನ್ನ ಹೆಸರು ಹೇಳಿ ಕರೆದ್ರೆ ಅವ್ರಿಗೆ ಯಾರು ಅದರನ್ನ ಪರಿಚಯ ಅವರ ಗುರುತು ಹಿಡಿಯೋದಿಲ್ಲ. ಆದ್ರೆ ಅವ್ರಿಗೆ ಅಲಿಯಾಸ್ ಎಂಬುವಂತ ಮತ್ತೊಂದು ಹೆಸರು ಇಳುತ್ತೆ. ಈಗ ಎಕ್ಸಾಂಪಲ್ಗೆ ಈಗಾಗಲೇ ದರ್ಶನ್ ಈಗಾಗಲೇ ಏನು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಫೋಟೋ ವೈರಲ್ ಆಗಿದ್ದು, ಅದರಲ್ಲಿ ಇದ್ದಂತಹ ನಾಗರಾಜ್ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹೀಗಾಗಿ ಆ ರೀತಿಯಾಗಿ ದರ್ಶನ್ಗೂ ರೌಡಿ ಶೀಟರ್ಗಳಿಗೆ ಕರೆಯೋ ರೀತಿಯಲ್ಲಿ ಇದೀಗ ದರ್ಶನ್ ಕರೆಯೋದಿಕ್ಕೆ ಪ್ರಾರಂಭ ಮಾಡಿರುವಂತದ್ದು. ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಈ ಒಂದು ದರ್ಶನ್ಗೆ ಡಿ ಬಾಸ್ ಎಂಬುವಂತ ಅಲಿಯಾಸ್ ಡಿ ಬಾಸ್ ಎಂಬುವಂತ ಹೆಸರನ್ನ ಸೇರಿಸಿದ್ರು. ಅದನ್ನ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸರು ಮುಂದುವರಿಸಿರುವಂತದ್ದು. ಇಷ್ಟು ದಿನ ದರ್ಶನ್ ತೂಗುದೀಪ್ ಅಂತ ಇದ್ದಂತ ಹೆಸರನ್ನ ಇದೀಗ ಆತನಿಗೆ ಅಲಿಯಾಸ್ ಡಿ ಬಾಸ್ ಅನ್ನುವಂತ ಕರೆಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದು ಎಲ್ಲವೂ ಸಹ ಅವರು ಮಾಡಿದಂತ ಸಹವಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಇದೀಗ ಅಲ್ಲಿ ಪರಪ್ಪನಗರ ಜೈಲದಲ್ಲಿ ರೌಡಿ ಶೀಟರ್ಗಳ ಸಹವಾಸ ಮಾಡಿ ಇದೀಗ 2 ಎಫ್ಐಆರ್ ಗಳಲ್ಲಿ A1 ಆಗಿರುವಂತದ್ದು. ಇದೀಗ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜೊತೆಗೆ ಇದೀಗ ಜೈಲಿನಲ್ಲಿ ಇದ್ದಿದ್ದಕ್ಕಾಗಿ 2 ಪ್ರಕರಣ ಎಕ್ಸ್ಟ್ರಾ ಸೇರ್ಕೊಂಡಿದೆ. ಇದೀಗ ಆ ಪ್ರಕರಣದಲ್ಲಿ ಡಿ ಬಾಸ್ ಅಲಿಯಾಸ್ ಡಿ ಬಾಸ್ ಅಂತ ಸೇರಿಸ್ತಾ ಇರುವಂತದ್ದು. ಎಷ್ಟೋ
ಎಷ್ಟೋ ಜನ ಅವರ ಅಭಿಮಾನಿಗಳು ಡಿ ಬಾಸ್ ಅಂತೇಳಿ ಪ್ರೌಡ್ ಆಗಿ ಹೇಳ್ಕೊಳ್ತಾ ಇದ್ರು, ಅಂದ್ರೆ ನಮ್ ಡಿ ಬಾಸ್ ಅಂತೇಳಿ. ಆದ್ರೆ ಇದೀಗ ಅದಕ್ಕೆ ಅಲಿಯಾಸ್ ಡಿ ಬಾಸ್ ಸೇರಿಸುವಂತ ಒಂದು ಕೆಲಸ ಆಗಿದೆ. ಎಲ್ಲೋ ಒಂಥರ ಇದು ಮುಜುಗರಕ್ಕೆ ಈಡಾಗುವಂತ ಒಂದು ಆ ರೀತಿಯಾದಂತ ಒಂದು ಅಲಿಯಾಸ್ ಸೇರಿಸುವಂತದ್ದು ನಿಜಕ್ಕೂ ರೌಡಿ ಶೀಟರ್ಗಳಿಗೆ ಈ ಒಂದು ಹೆಸರು ಕರೀತಾ ಇದ್ರು. ಈಗ ದರ್ಶನ್ಗೂ ಈ ರೀತಿಯಾಗಿ ಕರೆಯುವಂತ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.